ಹರಿಹರ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಶ್ರೀಗಳು ಮತ್ತು ಟ್ರಸ್ಟ್ ನಡುವಿನ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಮಠದ ಕಚೇರಿಗೆ ಬೀಗ ಹಾಕಿರುವ ಮಠದ ಧರ್ಮದರ್ಶಿಗಳ ನಡೆಗೆ ಭಕ್ತರು ಗರಂ ಆಗಿದ್ದು 15 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. ನಮ್ಮ ಡೆಡ್ಲೈನ್ ಒಳಗೆ ಬಾಗಿಲು ಓಪನ್ ಮಾಡಲಿಲ್ಲ ಅಂತ ಅಂದ್ರೆ ಬೀಗ ಹೊಡೆದು ಒಳಗೆ ಹೋಗ್ತೀವಿ ಅಂತ ಪಂಚಮಸಾಲಿ ಸಮಾಜದ ಭಕ್ತರು ಎಚ್ಚರಿಕೆ ನೀಡಿದ್ದಾರೆ. ವಚನಾನಂದ ಸ್ವಾಮೀಜಿ ನಮ್ಮ ಸಮಾಜದ ಆಸ್ತಿ, ಶ್ರೀಗಳ ಉಚ್ಚಾಟನೆಯನ್ನ ನಮ್ಮ ಸಮಾಜ ಒಪ್ಪೋದಿಲ್ಲ. ಏನೇ ಆದ್ರೂ ವಚನಾನಂದ ಶ್ರೀಗಳ ಬೆಂಬಲಕ್ಕೆ ನಾವು ನಿಲ್ತೀವಿ. ವಚನಾನಂದ ಶ್ರೀಗಳಿಗೆ ತೊಂದರೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅಂತ ಗುಡುಗಿದ್ದಾರೆ. ನಾನು ಅಜ್ಜರಿಗೆ ಮಾತ್ರ ಒಂದು ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಅಜ್ಜರೇ, ನೀವೇನು ಬಂದು 2018ನೇ ಇಸ್ವಿನಿಂದ ಏನು 2026 ಇವತ್ತಿನ ಈ ಕ್ಷಣದವರೆಗೂ ನೀವು ಮಠವನ್ನ ಕಟ್ಟಲಿಕ್ಕೆ ಶ್ರಮಿಸಿದಿರಿ. ನೀವು ಎಂತ ದೊಡ್ಡ ರಾಜಕಾರಣಿ ಇದ್ರೂ ಕೂಡ ನಿಮ್ಮ ಒಂದು ಯಾವುದಕ್ಕೂ ಹಿಂಜರಿದೇನೆ ನಿಮ್ಮ ಒಂದು ಸಿದ್ಧಾಂತದ ಅಡಿಯಲ್ಲಿ ನೀವು ಸಮಾಜವನ್ನ ಕಟ್ಟ ನಿಟ್ಟಿನಲ್ಲಿ, ಸಮಾಜದವ್ರನ್ನ ಉಳಿಸ ನಿಟ್ಟಿನಲ್ಲಿ ನೀವು ಹೋರಾಟವನ್ನ ಮಾಡ್ಕಂತ ಬಂದಿದ್ದೀರಿ. ಅದನ್ನ ನಾನು ಕಣ್ಣಿಂದ ನೋಡಿದ್ದೀನಿ, ತಾವೆಲ್ಲರೂ ಕೂಡ ನೋಡಿದಿರಿ. ಹಿರಿಯರಾದ್ರೇನು ಕಿರಿಯರಾದ್ರೇನು ನೀವು ಯಾವತ್ತೂ ಕೂಡ ನ್ಯಾಯದ ಪರವಾಗಿ ಹೋರಾಟವನ್ನ ಮಾಡಿ ಮಠವನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಉಳಿಸ ಅಂತ ಕೆಲಸವನ್ನ ಮಾಡಿದಿರಿ. ಈಶ್ವರಪ್ಪರ 5 ಕೋಟಿಯನ್ನ ತರ ಅಂತ ಕೆಲಸ ಮಾಡಿದಿರಿ. ಟೋಟಲ್ ಒಟ್ಟಾರೆಯಾಗಿ 15 ಕೋಟಿ ಸಮಾಜಕ್ಕೆ ತರ ಅಂತ ಒಂದು ಕೆಲಸವನ್ನ ಮಾಡಿದಿರಿ. ಹಾಗಾಗಿ ನಿಮ್ಮ ಶಕ್ತಿ ಏನಂತೇಳಿ ಸಮಾಜಕ್ಕೆ ಗೊತ್ತಿದೆ. ಇನ್ನು ಪೀಠದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಟ್ರಸ್ಟಿ ಚಂದ್ರಶೇಖರ್ ಪೂಜಾರ್ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ವಚನಾನಂದ ಶ್ರೀಗಳು ಮಸಾಜ್ ಪ್ರಿಯ ಸ್ವಾಮೀಜಿ ಅಂತ ಚಂದ್ರಶೇಖರ್ ಪೂಜಾರ್ ಲೇವಡಿ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ಬಾಲಕರ ಹಾಸ್ಟೆಲ್ ಶುರು ಮಾಡಿದ್ದೆವು. 60 ಜನ ಚಿಕ್ಕ ಮಕ್ಕಳು ಇದ್ದಿದ್ದು ಈಗ 5 ಮಕ್ಕಳಾಗಿದ್ದಾರೆ. ಪುಟ್ಟ ಮಕ್ಕಳಿಂದ ಮಸಾಜ್ ಮಾಡಿಸಿಕೊಳ್ತಾ ಇದ್ರು. ಆ ಮಕ್ಕಳ ತಂದೆ ತಾಯಿ ಪೋಕ್ಸೋ ಕೇಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿನಿತ್ಯ 4 ಮಕ್ಕಳನ್ನ ಸರದಿ ಸಾಲಿನಲ್ಲಿ ನಿಂತು ಮಸಾಜ್ ಮಾಡಲು ಕರೀತಾ ಇದ್ರು ಅಂತ ಹೇಳಿದ್ದಾರೆ. ಇನ್ನು ಇದನ್ನ ಬಹಿರಂಗ ಪಡಿಸಬಾರದು ಅಂತ ನಾವು ಶ್ರೀಗಳನ್ನ ತಿದ್ದೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಎನ್ನುವಂತ ಗಂಭೀರ ಆರೋಪವನ್ನು ಕೂಡ ಚಂದ್ರಶೇಖರ್ ಪೂಜಾರ್ ಟ್ರಸ್ಟಿ ಮಾಡಿದ್ದಾರೆ. ಅವತ್ತು ಏನು 60 ಜನ ಮಕ್ಕಳನ್ನ ನಾವು ಇಲ್ಲಿ ಕರ್ಕೊಂಡ್ ಬಂದ್ವಿ. ಆ 60 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತೇಳಿ ಹಾಸ್ಟೆಲ್ ಇಟ್ಕೊಂಡಾಗ ಸ್ವಾಮೀಜಿ ನಮ್ಮ ಯಾರು ಟ್ರಸ್ಟ್ ಗಮನಕ್ಕೆ ಬರ್ದಂಗೆ ಸಂಜೆ ಇವತ್ತು ಆ ಮಕ್ಕಳಿಂದ ಮಸಾಜ್ ಮಾಡಿಸ್ಕೊಳ್ತಕ್ಕಂಥ ಪ್ರವೃತ್ತಿನ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲದೆ ಪ್ರಾರಂಭ ಮಾಡಿದ್ರು. ಅನೇಕ ಮಕ್ಕಳು ನಮ್ಮ ದೊಡ್ಡವ್ರ ಗಮನಕ್ಕೆ, ಟ್ರಸ್ಟಿಗಳ ಗಮನಕ್ಕೆ ಅವ್ರು ತರಲೇ ಇಲ್ಲ. ಅನಂತರ ಇತ್ತೀಚೆಗೆ ಸುಮಾರು ಒಂದು 6-8 ತಿಂಗಳು ಆದಮೇಲೆ ಮಕ್ಕಳು ಈ ರೀತಿ ನಮ್ಮನ್ನ ಪ್ರತಿನಿತ್ಯ 4 ಜನರಂತೆ ಸರ್ತಿ ಸಾಲಲ್ಲಿ ನಮಗೆ ಮಸಾಜ್ ಮಾಡೋದಕ್ಕೆ ಅವರು ರೂಮಿಗೆ ಕರೀತಾರೆ. ನಾವು ಮಸಾಜ್ ಮಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲ, ನಾವು ಬಹಳಷ್ಟು ಒತ್ತಾಯಪೂರ್ವಕವಾಗಿ ಬಲವಂತದಿಂದ ನಾವೆಲ್ಲ ಹೋಗ್ತಾ ಇದೀವಿ ಅಂತೇಳಿ ಯಾವಾಗ ಮಕ್ಕಳ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಬಂತೋ ಅವಾಗ ನಮ್ಮ ಗಮನಕ್ಕೆ ಬಂತಿದೆ ಎಲ್ಲದೂ ಕೂಡ. ಏನ್ ಮೇಡಮ್, ಪಂಚಮಸಾಲಿ ಮಠದಲ್ಲಿ ನಡೀತಾ ಇರೋ ಗಲಾಟೆ ಎಲ್ಲಿಗೆ ಬರೋದ್, ಜೊತೆಗೆ ಅವರು ಮಸಾಜ್ ಪ್ರಿಯ ಸ್ವಾಮೀಜಿ ಅಂತ ಬೇರೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಪೀಠ ಬೇಕು ಅಂತ ಪಂಚಮಸಾಲಿ ಪೀಠಕ್ಕೋಸ್ಕರ ಎಷ್ಟು ಹೋರಾಟಗಳು, ಎಷ್ಟು ಇದನ್ನ ಮಾಡಿದ್ದಾರೆ. ಇದರ ಮಧ್ಯೆ ಈ ಒಂದು ಪಂಚಪೀಠಗಳ ಮಧ್ಯೆ ನಮ್ದು ಒಂದು ಪೀಠ ಇರ್ಲಿ ಅಂತ ಎಷ್ಟೊಂದು ಹೋರಾಟ ಮಾಡಿ ಕೊನೆಗೆ 2 ಪೀಠಗಳನ್ನ ಸ್ಥಾಪನೆ ಮಾಡಿದ್ರು. 2 ಪೀಠಗಳನ್ನ ಸ್ಥಾಪನೆ ಮಾಡಿದ್ರು. ಒಂದು ಹರಿಹರದಲ್ಲಿ ಮಾಡಿದ್ರು, ಇನ್ನೊಂದು ಕೂಡಲ ಸಂಗಮದಲ್ಲಿ ಮಾಡಿದ್ರು. 2 ಪೀಠಗಳನ್ನ ಮಾಡಿದ್ರು. ಆದ್ರೆ 2 ಪೀಠಗಳ ಪೀಠಾಧ್ಯಕ್ಷರನ್ನು ಉಚ್ಚಾಟನೆ ಮಾಡಿದ್ದಾರೆ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಒಂದು ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ, ಈಗ ಹರಿಹರ ಪೀಠದ ವಚನಾನಂದ ಶ್ರೀಗಳು, ಇಬ್ಬರ ಮೇಲೆ ಇರುವಂತಹ ಆರೋಪ ಹೆಚ್ಚು ಕಡಿಮೆ ಸೇಮೆ. ಅವ್ರ ಮೇಲೆ ಇದ್ದಂತಹ ಆರೋಪ ಏನು, ಅವ್ರಿಗೆ ಹೆಣ್ಮಕ್ಳು ಚಟ ಆಯ್ತಂತ. ಟು ಬಿ ಫ್ರಾಂಕ್, ಇದನ್ನೇ ಮಾಡಿರೋದು ಅವ್ರ ಮೇಲೆ ಇರುವಂತಹ ಆರೋಪ. ಈಗಲೂ ಅವ್ರ ಬಗ್ಗೆ ಬಹಳಷ್ಟು ಊಹಾಪೋಹಗಳು ಅಂತಿರೋ ಅಥವಾ ಅದೇನಂತಿರೋ ನಮ್ಗಂತೂ ಗೊತ್ತಿಲ್ಲ. ಬಹಳಷ್ಟು ಜನ ವಿಡಿಯೋಗಳು ಅಂತಾರೆ, ಇನ್ನು ಹೆಣ್ಮಕ್ಳು ದೂರ್ ಕೊಡಕ್ ರೆಡಿ ಆಗಿದ್ದಾರೆ ಅಂತಾರೆ. ಈ ರೀತಿಯಂತ ಬಹಳಷ್ಟು ಕಂತೆಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಜಯಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ. ಮತ್ತೆ ಅವ್ರನ್ನ ಉಚ್ಚಾಟನೆ ಕೂಡ ಮಾಡಲಾಗಿದೆ. ಮತ್ತೆ ಅವ್ರು ಈಗಿಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇನ್ನೊಂದು ಕಡೆ ಈ ಒಂದು ಹರಿಹರ ಪೀಠದ ವಚನಾನಂದ ಶ್ರೀಗಳು,
ಅವ್ರಿಗೆ ಚಾಯ್ಸ್ ಅನ್ನ ಕೊಡಲಾಗಿತ್ತಂತೆ, ನಿಮ್ಗೆ 2 ಪೀಠ ಬೇಡ, 1 ಪೀಠಕ್ಕೆ ಮಾತ್ರ ನೀವು ನೋಡ್ಕೊಳ್ರಿ ಅಂತ. ಆದ್ರೆ ಅವರು ಒಪ್ಪಲಿಲ್ಲ. ಆಮೇಲೆ ಈ ವಚನಾನಂದ ಶ್ರೀಗಳು ನಿನ್ನೆ ಕೂಡ ಹೇಳ್ತಾ ಇದ್ದೆ ನಾನು, ಮುರುಗೇಶ್ ನಿರಾಣಿ ಅವ್ರಿಗೆ ನೀವು ಒಂದು ಸಚಿವ ಸ್ಥಾನ ಕೊಡ್ಬೇಕು, ಇಲ್ಲದೆ ಇದ್ರೆ ಪಂಚಮಸಾಲಿ ಸಮುದಾಯ ಸುಮ್ನೆ ಇಳಿಯೋದಿಲ್ಲ ಅನ್ನೋ ಮಾತನ್ನ ಯಡಿಯೂರಪ್ಪನವ್ರು ಎದುರುಗಡೆನೆ ಕೊಟ್ಟಿದ್ರೆ, ಯಡಿಯೂರಪ್ಪನವ್ರು ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಂಡು ಸ್ವಾಮಿಗಳು ಎಷ್ಟರಲ್ಲಿ ಇರ್ಬೇಕೋ ಅಷ್ಟರಲ್ಲೇ ಇರ್ಬೇಕು. ಅಲ್ಲ ಸ್ವಾಮಿಗಳು ಅಂದ್ರೆ ಅಲ್ಲಿ ನೋಡಿ, ಅಲ್ಲಿ ಪೊಲೀಸ್ ಅವ್ರ ಜೊತೆಗೆ ಎಲ್ಲ ವಾಗ್ವಾದ ಎಳೆಯೋದು. ನಾವು ಸ್ವಾಮಿಗಳು ಅಂತಂದ್ರೆ ಅವ್ರನ್ನ ಬಾಳ ಮೇಲೆ ಉನ್ನತ ಸ್ಥಾನದಲ್ಲಿ ಇಟ್ಟಿರ್ತೀವಿ ಅವ್ರನ್ನ. ಅಂತ ಸ್ವಾಮಿಗಳು ಎಂತೆಂತಹ ಸ್ವಾಮಿಗಳು, ಎಂತೆಂಥ ಮಠಗಳ ಪರಂಪರೆ ಇರುವಂತಹ ನಾಡು ನಮ್ದು. ನಮಗೂ ಒಂದು ಮಠ ಇರ್ಲಿ ಅಂತ ಭಕ್ತರೆಲ್ಲ ಸೇರಿ ಒಂದು ಮಠ ಕಟ್ಟಿದ್ಮೇಲೆ ಸ್ವಾಮೀಜಿಗಳು ನೆಟ್ಟಗಿರ್ಬೇಕು ಬೇಡ? ಇರ್ಬೇಕು ಮೇಡಮ್. ನಂಗೆ ಗೊತ್ತಿಲ್ಲ, ಮಠಗಳು ಭಕ್ತರಿಂದ ಮಠ ಮತ್ತು ಸ್ವಾಮೀಜಿ, ಹೌದಾ? ಹೌದು ಹೌದು. ಭಕ್ತರಿಂದ ಮಠ ಮತ್ತು ಸ್ವಾಮೀಜಿಗಳು ಭಕ್ತರಿಂದ ಹೊರತು ತಾವೇ ಉದ್ಭವ ಮೂರ್ತಿಗಳಾಗಲ್ಲ. ಇವತ್ತು ಭಕ್ತರ ಆರೋಪ ಮಾಡ್ತಾ ಇದ್ದಾರೆ, ಇವ್ರು ಮಸಾಜ್ ಮಾಡಿಸ್ಕೊತಾರೆ. ಫಸ್ಟ್ 50 ಜನ ಮಕ್ಕಳು ಇದ್ರು, ಈಗ ಅವ್ರ ಮೇಲೆ ಪೋಕ್ಸೋ ಕೇಸು ಕೂಡ ಹಾಕೋದಕ್ಕೆ ರೆಡಿ ಆಗಿದ್ದಾರೆ. ಈ ಆರೋಪಗಳು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಗೊತ್ತಿಲ್ಲ, ಬಟ್ ನಾವು ಬಹಳಷ್ಟು ಸ್ವಾಮೀಜಿಗಳನ್ನ ನೋಡಿದೀವಿ, ಅವರನ್ನ ಕಣ್ಣಿತ್ತು ಕೂಡ ನೋಡಕ್ ಆಗಲ್ಲ, ಅಷ್ಟು ಅವರು ಸಾಕ್ಷಾತ್ ದೇವರುಗಳು ಧರೆಗಿಳಿದಿದ್ದಾರೆ ಅನ್ನೋ ತರದಲ್ಲಿ ಭಾವಿಸುವಂಥವ್ರು ನಾವು. ಬಹಳಷ್ಟು ಸ್ವಾಮಿಗಳ ಫೋಟೋ ನೋಡಿದ್ರು ಕೈ ಎತ್ತಿ ಕೈ ಮುಗಿಯೋರು ನಾವು, ಹೌದಾ? ಅಂಥದ್ರಲ್ಲಿ ಸ್ವಾಮೀಜಿಗಳು, ಎಸ್ಪೆಷಲಿ ಪಂಚಮಸಾಲಿ ಪೀಠದ ಯಾವ ಸ್ವಾಮೀಜಿನಾದ್ರೂ ತಗೊಳ್ರಿ, ಒಂದಿಬ್ರು ಸ್ವಾಮೀಜಿಗಳಂತೂ ರಾಜಕೀಯ ನಾಯಕರ ಛೇಲಾಗಳ ತರ ವರ್ತನೆ ಮಾಡ್ತಾರೆ. ಅಂದ್ರೆ ತಮ್ಮತನವನ್ನ ಮಾರ್ಕೊಂಡು ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ, ಮತಗಳಿಕೆ, ಸೋಲು ಗೆಲುವುಗಳ ಲೆಕ್ಕಾಚಾರಕ್ಕೆ ಕೈ ಜೋಡಿಸ್ತಾರೆ. ಇನ್ನೂ ಕೆಲವರು ವರ್ಗಾವಣೆ, ಕೆಪಿಸಿಸಿ ಸದಸ್ಯರ ನೇಮಕ, ಪ್ರಾಧ್ಯಾಪಕರ ನೇಮಕ, ನಿಗಮ ಮಂಡಳಿಗಳಿಗೆ ನೇಮಕ ಮತ್ತು ಆಯಕಟ್ಟಿನ ಸ್ಥಳಗಳಲ್ಲಿ ತಮ್ಮ ಸಮಾಜದವರು ಅಥವಾ ತಮ್ಮ ಆತ್ಮೀಯರು, ತಮ್ಮ ಚೇಲಗಳು, ತಮ್ಮ ಶಿಷ್ಯರನ್ನ ಅಥವಾ ಪ್ರಭಾವಿಗಳನ್ನ ಶಿಫಾರಸು ಮಾಡುವ ಹಂತಕ್ಕೆ ಈ ಸ್ವಾಮೀಜಿಗಳು ಹೋಗಿದ್ರು. ಇವ್ರಂದ್ರೆ ಇವರಲ್ಲ, ಪಂಚಮಸಾಲಿ ಪೀಠದ ಪೀಠಾಧಿಪತಿಗಳ ಬಗ್ಗೆ ಇರುವಂತಹ ಆರೋಪಗಳನ್ನ ನಾನು ಹೇಳ್ತಾ ಇದ್ದೀನಿ. ಈ ತರದ ಪಂಚಮಸಾಲಿ ಪೀಠದ ಸ್ಥಾಪನೆ ಮತ್ತು ವಿವಾದ ಎರಡೂ ಹಸ್ತಲ್ಲ. ಯಾಕೆ ಅಂತಂದ್ರೆ ಕೂಡಲ ಸಂಗಮ ಪೀಠದಲ್ಲಿ ಏನ್ ನಡೀತಾ ಇದೆ ಅದನ್ನು ಮೀರಿಸುವಂತಹ ಬೆಳವಣಿಗೆಗಳು ಹರಿಹರ ಪೀಠದಲ್ಲೂ ಕೂಡ ನಡೀತಾ ಇವೆ. ಟ್ರಸ್ಟ್ಗಳ ಮೇಲಾಟ ಒಂದ್ ಕಡೆ, ಇನ್ನೊಂದ್ ಕಡೆ ಸ್ವಾಮೀಜಿಗಳ ಮೇಲಾಟ. ಟ್ರಸ್ಟಿಗಳು ನಿಜಾನೋ, ಸ್ವಾಮೀಜಿಗಳು ನಿಜಾನೋ, ಭಕ್ತರು ನಿಜಾನೋ ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಒಂದ್ ಕಡೆ ಟ್ರಸ್ಟಿಗಳು, ಒಂದ್ ಕಡೆ ಭಕ್ತರು, ಮತ್ತೊಂದ್ ಕಡೆ ಸ್ವಾಮೀಜಿಗಳು. ನಿಜಕ್ಕೂ ಸ್ವಾಮೀಜಿಗಳಿಗೆ ಉಸಿರಾಡೋದಕ್ಕೆ ಕೊಡ್ತಾ ಇಲ್ವಾ? ಐ ಡೋಂಟ್ ನೋ. ಟ್ರಸ್ಟ್ನವರ ಸಹವಾಸನೆ ಸಾಕಪ್ಪ ಸಾಕು ಅಂತ ಪೀಠ ತೊರೆದು ಹೋದಂತಹ ಸ್ವಾಮೀಜಿಗಳು ಕೂಡ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ವಿವಾದಗಳ ನಡುವೆ ಯಾವ ಪಂಚಪೀಠಗಳಿಗೆ ಸೆಡ್ಡು ಹೊಡೆದು ನೀವು ಪಂಚಮಸಾಲಿ ಪೀಠವನ್ನ ಮಾಡ್ಕೊಂಡ್ರಿ, ಅದರ ಉದ್ದೇಶ ಅಷ್ಟೇ, ಮುಗೀತು, ದಿ ಎಂಡ್.